ಜಾಮೀನಿನ ಮೇಲಿರುವ ಸಾರಥಿಗೆ ಮತ್ತೆ ಸಂಕಷ್ಟ ಕೈ ಸರ್ಕಾರ ಕೊಟ್ಟಿದೆ ಶಾಕ್. ದರ್ಶನ್ ಹಾಗೆ ಸಂಗಡಿಗರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು ಕೂಡ ಟೆನ್ಷನ್ ಅಂತೂ ತಪ್ಪಿದಲ್ಲ. ಬೇಲ್ ರದ್ದತಿ ಕೋರಿ ಸುಪ್ರೀಂಗೆ ಮೇಲ್ಮನವಿಯನ್ನ ಹಾಕಿರುವುದು. ಆದೇಶವನ್ನ ಪ್ರಶ್ನಿಸಿ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಹಾಕಿದ್ದಾರೆ. ಖಾಕಿ ಶಾಕ್ ಕೊಟ್ಟಿದೆ ಖುಷಿಯಲ್ಲಿದ್ದ ಸಾರಥಿಗೆ. ಏಳು ಆರೋಪಿಗಳೇನು ಜಾಮೀನನ್ನ ಪಡೆದುಕೊಂಡಿದ್ರು, ಅವರ ಜಾಮೀನನ್ನ ಪ್ರಶ್ನಿಸಿ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಖಾಕಿ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಸುಪ್ರೀಂ ಮೆಟ್ಟಿಲೇರಿದ್ದಾರೆ. ಒಂದು ಕಡೆ ಸರ್ಜರಿ ಆಗ್ಲಿಲ್ಲ, ಸರ್ಜರಿ ನೆಪ ಹೊಡ್ಡಿ ಮಧ್ಯಂತರ ಬೇಲ್ ತಗೊಂಡ್ರು ಅನ್ನೋದಾಗಿರ್ಬೋದು, ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋದಾಗಿರ್ಬೋದು. ಜೊತೆಗೆ ಈ ರೀತಿ ನಟರು ಅವರು ಈ ರೀತಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರುಗಳು ಹೊರಗಿದ್ರೆ ಅವರ ಅಭಿಮಾನಿಗಳು ಕೂಡ ಅದೇ ದಾರಿ ಹಿಡಿತಾರೆ ಅಥವಾ ಮಾಡಿದ್ದೆಲ್ಲ ಸರಿ ಅನ್ನೋ ಥರ ಆಗುತ್ತೆ. ನಾನಾ ಕಾರಣಗಳು, ವಿಟ್ನೆಸ್ಗಳೆಲ್ಲ ನಾಶ ಆಗಬಹುದು. ಈ ರೀತಿ ಸಾಕಷ್ಟು ಕಾರಣಗಳನ್ನು ಇಟ್ಕೊಂಡು ಈಗ ಸುಪ್ರೀಂ ಮೆಟ್ಟಿಲೇರಿದೆ. ಖಾಕಿ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಒಂದೂವರೆ ತಿಂಗಳಿಂದಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳುತ್ತಾ ಇತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ. ಈಗ ಸುಪ್ರೀಂಗೆ ಮೇಲ್ಮನವಿಯನ್ನ ಕೊನೆಗೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಸಂಗಡಿಗರಿಗೆ ಸರ್ಕಾರದಿಂದ ಸಿಗ್ನಲ್ ಬೆನ್ನಲ್ಲೇ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ರದ್ದತಿಯನ್ನ ಕೋರಿ. ವಕೀಲ ಅನಿಲ್ ಸಿ ನಿಶಾನಿಯಿಂದ ಅರ್ಜಿ ಸಲ್ಲಿಕೆಯಾಗಿದೆ. ನಟ ದರ್ಶನ್, ಗೆಳತಿ ಪವಿತ್ರ ಗೌಡ, ಲಕ್ಷ್ಮಣ್ ಪ್ರದೂಷ್, ನಾಗರಾಜು, ಜಗದೀಶ್, ಅನುಕುಮಾರ್ ಇವರ ಬೇಲ್ ರದ್ದತಿಗೆ ಮನವಿಯನ್ನ ಮಾಡಿದ್ದಾರೆ, ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳತ್ತೆ, ಎತ್ತಿ ಹಿಡಿಯತ್ತ ಹೈಕೋರ್ಟ್ ಆದೇಶವನ್ನ ಅಥವಾ ಪೊಲೀಸರು ಏನು ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಜಯ ಸಿಗತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಸೊ ಒಟ್ಟಾರೆ 7 ಜನರು ರೆಗ್ಯುಲರ್ ಬೇಲ್ ತಗೊಂಡು ಏನು ಆಚೆ ಇದ್ದಾರೆ ಅವ್ರಗಳಿಗೆ ಟೆನ್ಷನ್ ಅಂತೂ ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅನ್ನೋಷ್ಟರಲ್ಲೇ ಮತ್ತೆ ಈಗ ಖಾಕಿ ಅಲರ್ಟ್ ಆಗಿದ್ದು ಸುಪ್ರೀಂ ಮೆಟ್ಟಿಲೇರಿದೆ. ಸೊ ಅಲ್ಲಿ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಅನಿಲ್ ಅನ್ನೋ ವಕೀಲರು ಸಲ್ಲಿಸಿದ್ದು. ಸೊ ಏನ್ ಹೇಳತ್ತೆ ಇದಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಹೋಗಿರೋದು. ಸೊ ಎತ್ತಿ ಹಿಡಿಯತ್ತ ಆದೇಶವನ್ನ ಏನಾಗಬಹುದು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಏಳು ಜನರ ಬೇಲ್ ರದ್ದತಿ ಕೋರಿ ವಕೀಲ ಅನಿಲ್ ಸಿ ನಿಶಾನಿಯಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಡಿಸೆಂಬರ್ 13ಕ್ಕೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು 7 ಆರೋಪಿಗಳಿಗೆ. ಜಾಮೀನು ಸಿಕ್ಕ ಖುಷಿಯಲ್ಲಂತೂ ಇದ್ದಾರೆ, ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗಂತೂ ಹೋಗಿದ್ದಾರೆ. ಸೊ ನಡುವೆ ಈಗ ಶಾಕ್ ಕೊಟ್ಟಿದೆ ಸರ್ಕಾರ, ನಟ ಆತನ ಸಂಗಡಿಗರಿಗೂ ಕೂಡ. ಯಾವಾಗ ಬೇಕಾದರೂ ರದ್ದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನು ಮಾಡುತ್ತೆ ಅಂತ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅರ್ಜಿಯನ್ನ ನೋಡಿ ವಾದ ಪ್ರತಿವಾದವನ್ನ ಕೇಳಿ. ಯಾಕಂದ್ರೆ ದರ್ಶನ್ ಸರ್ಜರಿ ಅಂತ ಹೇಳಿ ಮಧ್ಯಂತರ ಬೇಲ್ ತಗೊಂಡ್ರು, ಅಲ್ಲೂ ಎಲ್ಲೋ ಸುಳ್ಳು ಹೇಳಿದ್ರು, ಹೈಡ್ರಾಮಾ ಮಾಡಿದ್ರು ಅನ್ನೋದು ಬರುತ್ತಾ, ಅಥವಾ ಏನು ಯಾವ್ಯಾವ ವಿಚಾರಗಳನ್ನ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಎಲ್ಲೋ ತಯಾರಿ ಮಾಡಿಕೊಂಡಿತ್ತು ಪೊಲೀಸರು ಅನ್ನೋ ಮಾಹಿತಿ ಕೂಡ ಇತ್ತು. ಸೊ ಹಾಗಾಗಿ ಆ ಚಾರ್ಜ್ ಶೀಟ್ನು ಏನಾದರೂ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಾ? ಒಟ್ಟಾರೆ ಪಾಪಿ ಪಾತಾಳಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಥರ ಆಗಿತ್ತು. ಬಟ್ ಇಲ್ಲಿ ಎಲ್ಲವೂ ಉಲ್ಟಾ ಆಗಿ ಹೋಗಿದೆ, ಮುಳುಗೋ ಥರನೇ ಆಗ್ತಾ ಇದೆ. ಸೊ ಎಲ್ಲೋ ಆದರೂ ರಿಲೀಫ್ ಅನ್ನೋದು ಸಿಗ್ತಾ ಇಲ್ಲ. ಈಗ 7 ಜನರ
ರೆಗ್ಯುಲರ್ ಬೇಲ್ ಏನಿದೆ ಅದನ್ನ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ್ದಾರೆ. ಇನ್ನೊಂದು ವಾರದೊಳಗೆ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಇನ್ನೊಂದು ವಾರದೊಳಗೆ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ರದ್ದು ಕೋರಿ ಹಾಕಿರುವಂತಹ ಅರ್ಜಿ ವಿಚಾರಣೆ ಏನಾಗಬಹುದು? ಈಗಾಗಲೇ ನಾನು ಹೇಳಿದಂಗೆ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಅಥವಾ ರದ್ದು ಮಾಡುತ್ತಾ, ಏನಾಗುತ್ತೆ ಅನ್ನೋದ್ರ ಮೇಲೆ